ಸ್ಕೂಲ್ ಫ್ರೆಂಡ್ಸ್, ಹಳೇ ಫ್ರೆಂಡ್ಸ್, LKG ಫ್ರೆಂಡ್ಸ್ ಎಲ್ಲ ಮೀಟ್ ಮಾಡೋಣ ಅಂದ್ಬಿಟ್ಟು ಇನ್ನು ಆಫ್ಟರ್ ಒಂದು 25 ಇಯರ್ಸ್ ನಾವು ಮೀಟ್ ಮಾಡ್ತಾ ಇದ್ದೀವಿ. ಸೊ ತುಂಬ ಖುಷಿ ಆಗ್ತಿದೆ. ಅವರೆಲ್ಲ ಮೇಲೆ ವೇಟ್ ಮಾಡ್ತಾ ಇದ್ದಾರೆ. ಸೊ ನಾನು ಮೇಲೆ ಹೋಗ್ತಾ ಇದ್ದೀನಿ. ಇಬ್ಬರು ಬಂದಿದ್ದಾರೆ, ಇನ್ನೂ 3 ಜನ ಬರಬೇಕು. ಇವಳು ನಮ್ರತಾ ಅಂತ, ಇವಳು ಕನಿಕಾ ಅಂತ. ಇವಳು ನನಗೆ LKG ಫ್ರೆಂಡು, ಇವಳು ಹೈಸ್ಕೂಲ್ ಫ್ರೆಂಡು. ಇವಳು ಎಲ್ಲಿಂದ ಬಂದಿರೋದು ಗೊತ್ತಾ? ಹೊಳೆ ನರಸೀಪುರ ಅಲ್ವೇನೆ? ಹೊಳೆ ನರಸೀಪುರದಿಂದ ನಮ್ಮನ್ನು ಮೀಟ್ ಮಾಡೋಕ್ಕೆ ಬಂದವಳೆ. ಇವಳು ಇಲ್ಲೇ ಪಕ್ಕದ ರೋಡು ಬನ್ನೇರುಘಟ್ಟೆಯಿಂದ ಬಂದವಳೆ. ಇವಳ್ದು ಏನು ಸ್ಪೆಷಲ್ಲು ಕನಿಕಾದು ಅಂದರೆ ರೊಟ್ಟಿ ತರೋಳು. ನಾನು ಏನು ಮರೆತರು ಕನಿಕಾ ಅಂತ ಜ್ಞಾಪಕ ಬಂದರೆ ರೊಟ್ಟಿನೇ. ಅವಳಿಗೆ ತರ್ತಿದ್ಲ ಇಲ್ವೋ, ನನಗೆ ಸಪ್ರೇಟ್ 2 ಕಟ್ಟಿಸ್ಕೊಡ್ದೆ ಅಲ್ವೇನೆ? 2 ರೊಟ್ಟಿ ಅವರಮ್ಮ ಸಕ್ಕದಾಗಿ ಮಾಡೋರು. ಅದೇನೋ ಕೆಂಪು ರೊಟ್ಟಿ ಮಾಡೋರು, ತುಂಬ ಚೆನ್ನಾಗಿರ್ತಿತ್ತು. ಅವಳು ನನಗೆ ಅಂತ 2 ರೊಟ್ಟಿ ತರೋಳು. ಇವಳು ಏನ್ರಲ್ಲಿ ಏನು ತಂದ್ಕೊಡ್ತಿರ್ಲಿಲ್ಲ. ಮನೆ ಕರಿಯೋಳು, ಹೋಗಿ ಇವ್ರ ಮನೇಲಿ ಇರ್ತಿದ್ವಿ. ಇವಳು ಹ್ಯಾಂಡ್ ರೈಟಿಂಗ್ ಚೆನ್ನಾಗಿ ಬರೆಯೋಳು. ಇವಳು ಸಖತ್ತಾಗಿ ಬರೆಯೋಳು ಹ್ಯಾಂಡ್ ರೈಟಿಂಗ್. ಇವಳ್ದೇನಿಲ್ಲ, ಇವಳು ನಮ್ಮನೆ ಹಿಂದೆನೇ ಇದ್ಲು. ಇವಳ ಮನೆಗೂ ಅವಾಗ ಹೋಗ್ತಾ ಇದ್ವಿ ಅಷ್ಟೇನೇನೆ. ನಾನು ನೀನು ಆ್ಯಕ್ಚುಲಿ ಚೈಲ್ಡ್ಹುಡ್ಡಿಂದನೂ ಪರಿಚಯ. ಯಾಕಂದರೆ ನಾವು ಒಂದೇ ರೋಡಲ್ಲಿ ಇದ್ದಿದ್ದು, ತೊಟ್ಲಿಂದ ಪರಿಚಯ. ಅದಕ್ಕೆ ನಮ್ಮಮ್ಮ ಫ್ರೆಂಡ್. ನಮ್ಮಮ್ಮನ ಆರಾಮಾಗಿ ಮೋನಿಕಾ ಅಂದರೆ ಗೊತ್ತಾಗುತ್ತೆ, ಯಾಕಂದ್ರೆ ಅವ್ರಮ್ಮ ಫ್ರೆಂಡ್ ಅಲ್ವಾ? ಕರೆಕ್ಟ್. ಇವಳು ಫಸ್ಟ್ ಫ್ರೆಂಡ್, ಆಮೇಲೆ ಇವರೆಲ್ಲ ಬಂದಿದ್ರು. ಇನ್ನೊಬ್ಳು ಬರಬೇಕು, ನನ್ನ ಶಟಲ್ ಪಾರ್ಟ್ನರು ಬಂದಿಲ್ಲ. ಇವಳೇ ನನ್ನ ಫೇವ್ರೆಟ್ ಶಟಲ್ ಪಾರ್ಟ್ನರ್ ಸ್ವರೂಪ್ ರಾಜ್. ಮೈಸೂರಿಂದ ಬಂದಿದ್ದಾಳೆ. ನನ್ನ ಆಟೋಲಿ ನಾವು ಸ್ಕೂಲ್ಗೆ ಹೋಗ್ಬೇಕಾದ್ರೆ ಪಾರ್ಟ್ನರು, ಆಮೇಲೆ ಎಕ್ಸಾಮಲ್ಲಿ ಕಾಪಿ ಹೊಡಿಯೋಕ್ಕೂ ಇಬ್ರು ಪಾರ್ಟ್ನರ್ ಅಲ್ವೇನೆ? ಯಾಕಂದರೆ ಇವಳು ಎಸ್, ನಾನು ಎಸ್, ಸ್ವರೂಪು ಸೀಮಾ. ಸೊ ಇಬ್ಬರು ಪಕ್ಕನೇ. ಸಖತ್ ಮಜಾ ಇತ್ತು, ಸಖತ್ ಎಂಜಾಯ್ ಮಾಡಿದ್ವಿ. ಎಲ್ಲ ಕ್ರೈಮು ಮತ್ತು ಇದರಲ್ಲಿ ಎಲ್ಲದರಲ್ಲೂ ಪಾರ್ಟ್ನರೇ. ಇವರಿಬ್ರು ತಿಕ್ಕಲ್ ಮೆಮೋರಿಯಲ್ ಸ್ಕೂಲಿಂದ ಬಂದಿರೋರು. ಭಲೇ ಆಡ್ತಾವ್ರೆ. ಅವಳೆಲ್ಲ ಪ್ರಗತಿ, ನೀನು ಪ್ರಗತಿ. ಇವಳು ಸೆಂಟ್ ಮೈಕಲ್. ಬಂದ್ಬಿಡು. ಸೊ ಅವಳು ಸೆಂಟ್ ಮೈಕಲ್, ನಾನು ಸೆಂಟ್ ಮೈಕಲ್. ಎಲ್ಲಾರು ಜೊತೆ ಪಿಂಕ್ ಕಲರ್ ಬಿಡಮ್ಮ, ನೀನು ಉದ್ದಾರ ಆಗಲ್ಲ. ಹೇಳೇ ಸ್ವರೂಪ್. ಏಯ್ ನೀನಂತೂ ಉದ್ದಾರ ಆಗಲ್ಲ. ಅಲ್ಲಲ್ಲ, ಇನ್ನೊಂದು ಡೈಲಾಗ್ ಜ್ಞಾಪಕ ಇದೆಯಾ? ಇವರೆಲ್ಲ ಕೋತಿಗಳು ಮರದ ಮೇಲೆ ಇದ್ರು, ಜೋರಾಗಿ ಗಾಳಿ ಬೀಸ್ತು, ಎಲ್ಲ ಕೆಳಗುದ್ರು ಹೋಗ್ಬಿಟ್ರು. ಇವರೆಲ್ಲ ಕೋತಿಗಳು ಅನ್ನೋರು ಜ್ಞಾಪಕ ಇದೆಯಾ? ಶಟಲ್ ಹೆಂಗಾಡ್ತಾ ಇದ್ವಿ ಹೇಳು ಪಾರ್ಟ್ನರ್ಶಿಪ್ ಅಲ್ಲಿ? ಏನೋ ಒಂದು ಮೂವಿ ಕೇಳ್ತಿದ್ದೆ ನಾನು, ಟೈಟಾನಿಕ್ ಮೂವಿ ಸ್ಟೋರಿ. ಏನು ಟೈಟಾನಿಕ್ ಮೂವಿ ಹೇಳ್ತಿದ್ದೆ ನೀನು. ಯಾವುದೋ ಮೂವಿದು ಸ್ಟಾರ್ಟ್ ಮಾಡಿದೀಯ, ನನಗೆ ಟೈಟಾನಿಕ್ ಮೂವಿ ಎಲ್ಲರೂ ಕುತ್ಕೊಂಡು ಎಲ್ಲರೂ ನನಗೆ ನಿಜ ನೆನಪಿಲ್ಲ. ಎಲ್ಲರೂ ಇಷ್ಟು ವರ್ಷ ಆದ್ಮೇಲೆ ಮೀಟ್ ಆಗಿದ್ದು ಎಲ್ಲ ಎಕ್ಸ್ಪೀರಿಯನ್ಸ್ ಹೇಳಿ. ಎಂಜಾಯ್ ಮಾಡಿದ್ರಾ? ಫುಡ್ ಹೆಂಗಿತ್ತು? ಹೌದು, ಸ್ಟೋರೀಸ್ದು. ತರಕಾರಿ ತಂದು ಬೇಯಿಸಿ ಬೇಯಿಸಷ್ಟರಲ್ಲಿ ನಾವು ಇರೋದೆಲ್ಲ ತಿಂದಿರೋದು ಮರ್ತೋಗ್ಬಿಟ್ಟಿದ್ವಿ. ಸೊ ಎಲ್ಲ ಇವಾಗ ಇಲ್ಲಿಂದ 4th ಬ್ಲಾಕ್ ಹೋಗ್ತಾ ಇದೀವಿ ಐಸ್ ಕ್ರೀಮ್ ತಿನ್ನೋಣ ಅಂತ. ಸೊ ನಾವು 4th ಬ್ಲಾಕಿಗೆ ಬಂದ್ವಿ ಸುಮ್ಮನೆ ಐಸ್ ಕ್ರೀಮ್ ತಿನ್ಕೊಂಡು ಹೋಗೋಣ ಅಂತ. ನನ್ನ ಫ್ರೆಂಡ್ ಮಿಸ್ ಆಗಿಬಿಟ್ಟಿದ್ದಾರೆ. 4 ಜನ ನಾವು ಗಾಡೀಲಿ ಬಂದ್ವಿ, ಅವ್ರಿಗೋಸ್ಕರ ಕಾಯ್ತಾ ಇದೀವಿ. ಬಂದ್ರು. ಎಲ್ಲೇ ತಪ್ಪಿಸ್ಕೊಂಡ್ಬಿಟ್ಟಿದ್ರಿ? ಇದು ಬಸ್ ಸ್ಟಾಪ್ ತಾನೆ, ಇಲ್ಲಿ ಇಳ್ಕೊಬೇಕು ತಾನೆ? ಹಿಂಗೆ ಬರಬೇಕಾಗಿತ್ತು. ಸ್ಕೂಲಲ್ಲೆಲ್ಲ ಎಷ್ಟು ರೋಫ್ ಹೊಡಿಯೋರು ನೋಡಿ, ಇಲ್ಲಿ ಮಾತ್ರ ರೋಫೆ ಹೊಡಿಯಲ್ಲ ಪಾಪ. ಎಲ್ಲ ಸಾಫ್ಟ್ ಆಗ್ಬಿಟ್ಟವ್ರು ಮದುವೆ ಆಗ್ಬಿಟ್ಟು. ಸೊ ಲೋಕಲ್ ಐಸ್ ಕ್ರೀಮ್ ತಿನ್ನೋಣ ಅಂತ ಬಂದಿದ್ದೀವಿ ನೋಡಿ. ಚಿಕ್ಕವರಿದ್ದಾಗ ತಿಂತಾ ಇದ್ದಿದ್ದು ಕೋನ್. ಸ್ಕೂಲ್ ಡೇಸ್. ಒಂದು ಹಾಡು ಹೇಳ್ರಿ ನಮ್ದು ಸ್ಕೂಲ್ ಡೇಸ್ಗೆ. ಮೊದಲು ಯಾವ ಮಾಲು ಇರಲಿಲ್ಲ, ಏನೂ ಇರಲಿಲ್ಲ.
20 ವರ್ಷ ಹಿಂದೆ ಇಲ್ಲ, ಅವಾಗೆಲ್ಲ ಇಲ್ಲೇ ಶಾಪಿಂಗ್ ಮಾಡ್ತಾ ಇದ್ದಿದ್ದು. ಈಗ ಮಾಲು ಅದು ಇದು ಅಂತ ಬಂದಿದೆ. ಈಗ ಇಲ್ಲಿ ಯಾರು ತಗೊಳ್ಳಲ್ಲ ಅಷ್ಟೇ. ಜೋದ ಹಾಕ್ಬಾರ್ದು, ಓಲೆ ಎಲ್ಲ ಇಲ್ಲೇ ಇದೆಯಲ್ಲೇ. ಎಲ್ಲರೂ ಒಂದೇ ಥರ ಡ್ರೆಸ್ ತೊಗೊಬೇಕು ಅಂತ ಮ್ಯಾಕ್ಸಿಗೆ ಬಂದಿದ್ದೀವಿ, ನೋಡ್ತಾ ಇದ್ದೀವಿ. ಸೊ 6 ಜನನೂ ಒಂದೇ ಥರ ಹಾಕೊಳ್ಳೋಣ ಅಂತ. ಸೊ ಎಲ್ಲ ಆಯಿತು, ಶಾಪಿಂಗ್ ಆಯಿತು, ಊಟ ಆಯಿತು, ಪಾರ್ಟಿ ಆಯಿತು. ಇವಾಗೆಲ್ಲ ಮನೆಗೆ ಬ್ಯಾಕ್ ಟು ಹೋಮ್. ಬಾಯ್.